ಶ್ರೀಮದಾಚಾರ್ಯರ ನಂತರ ಮಧ್ವ ಸಿದ್ಧಾಂತ ಭದ್ರವಾಗಿ ನಿಲ್ಲುವಲ್ಲಿ ಅಕ್ಷೋಭಿತೀರ್ಥರ ಪಾತ್ರ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಅಕ್ಷೋಭಿತೀರ್ಥರ ನಂತರ ಆ ಶ್ರೇಷ್ಠ ಸರ್ವಜ್ಞ ಪೀಠದಲ್ಲಿ ಜಯತೀರ್ಥರು ಬಂದಿದ್ದಾರೆ. ಜಯತೀರ್ಥರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಈ ಸಂದರ್ಭದಲ್ಲಿ ಮತ್ತೊಂದು ಯತಿ ಪರಂಪರೆ ಬೆಳೆದು ಬಂತು. ಅದು ಹೇಗೆ ಅಂತಂದರೆ, ಜಯತೀರ್ಥರಿಗೆ ಆಶ್ರಮ ಕೊಟ್ಟಾದ ಮೇಲೆ ಅಕ್ಷೋಭಿತೀರ್ಥರು ಅವರನ್ನು ದಿಗ್ವಿಜಯಕ್ಕೆ ಕಳಿಸ್ತಾರೆ. ದಿಗ್ವಿಜಯ ಅಂತಂದರೆ ಬೇರೆ ಬೇರೆ ಪ್ರಾಂತಗಳಲ್ಲಿರತಕ್ಕಂತಹ ಬೇರೆ ಬೇರೆ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದ ಪಂಡಿತರನ್ನು ಸಂಪರ್ಕಿಸಿ ಅವರ ಬಳಿ ತಮ್ಮ ದ್ವೈತ ಸಿದ್ಧಾಂತದ ವಿಷಯವನ್ನು ಪ್ರಸ್ತಾಪ ಮಾಡಿ ಅದರಲ್ಲಿರತಕ್ಕಂತಹ ಸಾರವನ್ನು ಅವರ ಗಮನಕ್ಕೆ ತಂದು ನಮ್ಮ ಸಿದ್ಧಾಂತ ದ್ವೈತ ಸಿದ್ಧಾಂತ ಎಷ್ಟು ಶ್ರೇಷ್ಠವಾಗಿದೆ ಅಂಥೇಳಿ ಅವರೆಲ್ಲರಿಗೂ ತಿಳಿಸಿ ದಿಗ್ವಿಜಯ ಸಾಧಿಸುವುದು. ದಿಗ್ವಿಜಯ ಅಂತ ಕರೀತಾರೆ ಅದಕ್ಕೆ, ದಿಗ್ವಿಜಯ ಹೊರಡುವುದು. ಹೀಗೆ ದಿಗ್ವಿಜಯಕ್ಕೆ ಹೋಗಿ ಬರಬೇಕು ಅಂತ ಕಳಿಸಿದ್ರಂತೆ. ಜಯತೀರ್ಥರು ದಿಗ್ವಿಜಯ ಅಂತ ಹೊರಟರು. ಕಾಶಿ ಆ ಭಾಗದಲ್ಲಿ ಅಥವಾ ದಿಗ್ವಿಜಯ ಆಗಿರ್ಬೋದು, ಅಥವಾ ಸಂಶೋಧನಾತ್ಮಕ ಹೆಚ್ಚು ಅಧ್ಯಯನ ಆಗಿರ್ಬೋದು. ಆಗ ನಳಂದ ವಿಶ್ವವಿದ್ಯಾನಿಲಯ ಅಂತಿತ್ತು. ಅಲ್ಲಿರ್ತಕ್ಕಂಥ ಅನೇಕ ಈ ಮೊದಲಿರತಕ್ಕಂತಹ ಅನೇಕ ಬೇರೆ 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 ಗ್ರಂಥಗಳ ಅವಲೋಕನ ಮಾಡಿ ನಮ್ಮದು ಅದಕ್ಕೂ ಹೊಂದಾಣಿಕೆ ಮಾಡಿ ನಮ್ಮ ದ್ವೈತ ಸಿದ್ಧಾಂತದ ಶ್ರೇಷ್ಠತೆಯನ್ನು ಸಾರಬೇಕು. ಈ ನಿಟ್ಟಿನಲ್ಲಿ ಅಧ್ಯಯನ ಆಗಿರ್ಬೋದು, ಅಥವಾ ಪ್ರತಿವಾದಿಗಳನ್ನು ಗೆದ್ದು ದಿಗ್ವಿಜಯ ಸಾಧಿಸುವ ವಿಷಯ ಆಗಿರಬಹುದು, ಅವರನ್ನು ಕಳಿಸಿಕೊಟ್ಟಿದ್ದಾರೆ ಜಯತೀರ್ಥರನ್ನು ಅಕ್ಷೋಭಿತೀರ್ಥರು. ಹತ್ತತ್ರ 10-15 ವರ್ಷ ಆಗಿರ್ಬೋದು ಜಯತೀರ್ಥರು ದಿಗ್ವಿಜಯಕ್ಕೆ ಹೋದವರು ಬರಲೇ ಇಲ್ಲ. ಅಕ್ಷೋಭಿತೀರ್ಥರಿಗೆ ವಯಸ್ಸಾಗಿದೆ. ವಯಸ್ಸಾಗಿದ್ದರಿಂದ ದೇಹದ ಸ್ಥಿತಿ ದಿನೇ ದಿನೇ ಅದು ತನ್ನ ಸ್ಥಿಮಿತತೆಯನ್ನು ಕಳ್ಕೊಳ್ತಾ ಇದೆ. ಆವಾಗ ಅನಿಸಿತವರಿಗೆ, ಅರೆ ನಮ್ಮ ಈ ಮುಂದಿನ ಈ ವೇದಾಂತ ಸಾಮ್ರಾಜ್ಯ ಆಳತಕ್ಕಂಥವ್ರು ಯಾರು? ಈ ಸರ್ವಜ್ಞ ಪೀಠವನ್ನು ಅಲಂಕರಿಸ್ತಕ್ಕಂಥ ವ್ಯಕ್ತಿಗಳು ಯಾರು? ಈಗ ಯಾರಿಗೆ ಈ ಸಂಸ್ಥಾನವನ್ನು ವಹಿಸಿಕೊಡಬೇಕು? ಜಯತೀರ್ಥರು ಇರುವುದು ಎಲ್ಲಿ? ಅವರನ್ನು ತಕ್ಷಣವೇ ಕರೆಸಲಿಕ್ಕಾಗ್ತದ ಈಗಿನ ಹಾಗೆ? ಇಲ್ವಲ್ಲ. ಬಹಳ ಕಷ್ಟದ ಕೆಲಸ. ಅವರೆಷ್ಟೋ ದೂರದಲ್ಲಿದ್ದಾರೆ ಜಯತೀರ್ಥರು. ಇವರಿಗೂ ವಯಸ್ಸಾಗಿದೆ. ಹಾಗಾದ್ರೆ ಏನು ಮಾಡೋದು ಅಂಥೇಳಿ ತಮ್ಮ ಬಳಿ ಅಧ್ಯಯನ ಮಾಡಿದ ಯೋಗ್ಯ ಶಿಷ್ಯರಿಗೆ ಪೀಠವನ್ನು ವಹಿಸಿಕೊಡ್ತಾರೆ. ಅವರಲ್ಲಿ ಪಾಠವನ್ನು ಕೇಳಿ ತಯಾರಾದಂತಹ ತತ್ವಜ್ಞಾನ ಇರತಕ್ಕಂತಹ ಗುರುಭಕ್ತಿ ಇರತಕ್ಕಂತಹ ಒಬ್ಬ ಶಿಷ್ಯರಿಗೆ ಆಶ್ರಮವನ್ನು ಕೊಡ್ತಾರೆ. ಅವರ ಹೆಸರು ತ್ರೈಲೋಕ್ಯ ಭೂಷಣ ತೀರ್ಥರು ಅಂಥವರಿಗೆ ನಾಮಕರಣ ಮಾಡಿ ಆ ತ್ರೈಲೋಕ್ಯ ಭೂಷಣ ತೀರ್ಥರಿಗೆ ತಮ್ಮ ಎಲ್ಲ ಸಂಸ್ಥಾನವನ್ನು ಅವರಿಗೆ ವಹಿಸಿಕೊಡ್ತಾರೆ. ಸಂಪೂರ್ಣ ಅಧಿಕಾರವನ್ನು ಅವರಿಗೆ ಕೊಡ್ತಾರೆ. ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯವರು, ಸಂಸ್ಥಾನದ ಅನೇಕ ಶ್ರೇಷ್ಠ ವಿಗ್ರಹಗಳು ಅಂತ ಏನಿವೆ, ಸಾಕ್ಷಾತ್ ಶ್ರೀಮದ್ ಆಚಾರ್ಯ ಕರಾಚಿತ ಎಲ್ಲ ವಿಗ್ರಹಗಳನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು, ಜಯತೀರ್ಥರು ಬಂದ ನಂತರ ನೀವು ಇದನ್ನು ಅವರಿಗೆ ಹಸ್ತಾಂತರ ಮಾಡಬೇಕು, ವಹಿಸಿಕೊಡಬೇಕು ಅಂತ ಹೇಳಿದ್ರಂತೆ.
ಆಯಿತು ಅಂಥೇಳಿ ತ್ರೈಲೋಕ್ಯ ಭೂಷಣ ತೀರ್ಥರು ಆ ಸಂಸ್ಥಾನವನ್ನು ನಡೆಸ್ತಾ ಇದ್ರು. ಜಯತೀರ್ಥರು ಬಂದರು. ಜಯತೀರ್ಥರು ಬಂದ ನಂತರ ಗುರುಗಳು ಹೇಳಿದ ಹಾಗೆ, ಅಕ್ಷೋಭ್ಯ ತೀರ್ಥರು ಹೇಳಿದ ಹಾಗೆ ಎಲ್ಲವನ್ನು ಅವರಿಗೆ ಒಪ್ಪಿಸ್ತಾರೆ. ಎಲ್ಲವನ್ನು, ಒಂದೇ ಒಂದು ವಸ್ತು, ಒಂದು ವಿಗ್ರಹ ಇಟ್ಕೊಳ್ಳೋದಿಲ್ಲ. ಎಲ್ಲವನ್ನು ಸಂಪೂರ್ಣ ಜಯತೀರ್ಥರಿಗೆ ಒಪ್ಪಿಸಿಬಿಡ್ತಾರಂತೆ. ನೋಡಿ, ಒಂದು ವಸ್ತು ಇಟ್ಕೊಳ್ಳೋದಿಲ್ಲ. ಎಲ್ಲ ವಿಗ್ರಹಗಳು, ಸಂಸ್ಥಾನ ಏನಿದೆ ಪ್ರತಿಯೊಂದೂ ಕೂಡ ಇದು ನಿಮಗೆ ಬಂದ ತಕ್ಷಣವೇ ನಿಮ್ಮ ಕೈಗೆ ಕೊಡಲಿಕ್ಕೆ ಹೇಳಿದ್ದಾರೆ, ತಮಗೆ ಹಸ್ತಾಂತರ ಮಾಡಲಿಕ್ಕೆ ಹೇಳಿದ್ದಾರೆ ಅಂಥೇಳಿ ಎಲ್ಲವನ್ನು ಅವರು ವಹಿಸಿಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರಂತೆ ತ್ರಿಲೋಕ್ಯ ಭೂಷಣ ತೀರ್ಥರು. ಎಂತಹ ಒಂದು ಭಕ್ತಿ, ಎಂತಹ ಒಂದು ಶ್ರೇಷ್ಠವಾದ ಮನೋಭಾವ. ಗುರುಗಳ ಮಾತಿನಂತೆ ಹಾಗೇ ನಡೆದುಕೊಂಡು ಜಯತೀರ್ಥರು ಬರುವ ತನಕ ಆ ಪೀಠವನ್ನು ಚೆನ್ನಾಗಿ, ಆ ಸರ್ವಜ್ಞ ಪೀಠದಲ್ಲಿದ್ದು ಚೆನ್ನಾಗಿ ಅದನ್ನು ನಡೆಸಿ, ಸಮರ್ಪಕವಾಗಿ ಅದನ್ನು ನಡೆಸಿ ಜಯತೀರ್ಥರು ಬಂದ ನಂತರ ಎಲ್ಲವನ್ನು ಅವರಿಗೆ ವಹಿಸಿಕೊಟ್ಟರಂತೆ. ಜಯತೀರ್ಥರಿಗೆ ಬಹಳ ಖುಷಿಯಾಯಿತು. ಅವರ ಒಂದು ನಿಷ್ಠೆ ನೋಡಿ ಬಹಳ ಸಂತೋಷವಾಯಿತಂತೆ. ಆ ಗುರುಭಕ್ತಿ ನೋಡಿ ತುಂಬ ಸಂತೋಷವಾಗಿ ಒಂದೂ ಬಿಡದೆ ಅವರು ಇಡೀ ಸಂಪೂರ್ಣ ಪೀಠವಾದ ಎಲ್ಲವನ್ನು ಕೂಡ 28 ಪ್ರತಿಮಾದಿಗಳು ಸಾಲಿಗ್ರಾಮಾದಿ ಸಹಿತ ಆ ಏನು ಒಂದು ಮೂಲ ರಾಮಚಂದ್ರ ದೇವರು, ಮೂಲ ಸೀತಾದೇವಿಯರು ಏನಿದ್ದಾರೆ ಎಲ್ಲವನ್ನು ಇಡೀ ಅವರಿಗೆ ಒಪ್ಪಿಸಿ ಕೊಟ್ಟಿದ್ದನ್ನು ನೋಡಿ ಬಹಳ ಸಂತೋಷವಾಯಿತಂತೆ. ಅವರ ಸತ್ಯಸಂಧತೆಯನ್ನು ನೋಡಿ ಭಾರಿ ಸಂತೋಷವಾಗಿ ಅವರಿಗೆ ತಮ್ಮ ಚಿಕ್ಕ ಸಂಸ್ಥಾನದ ದೇವರು ಅಂದರೆ ಅವು ಕೂಡ ಸರ್ವಜ್ಞ ಕರಾರ್ಚಿತವಾದ ವಿಗ್ರಹಗಳೇ. ಆ ಎಲ್ಲವನ್ನು, ಚಿಕ್ಕ ಸಂಸ್ಥಾನವನ್ನೆಲ್ಲ ಅವರಿಗೆ ವಹಿಸಿಕೊಟ್ಟು ಅವರ ಒಂದು ಸತ್ಯಸಂಧತೆಗೆ ಇಷ್ಟಪಟ್ಟು ಅವರ ಭಕ್ತಿಯನ್ನು ನೋಡಿ ಆರ್ಯ ಅಂತ ಬಿರುದು ಕೊಟ್ಟರಂತೆ. ಆರ್ಯ ಅಂತ ಅವರಿಗೆ ಬಿರುದು ಕೊಟ್ಟರಂತೆ. ಅವತ್ತಿನಿಂದ ಆರ್ಯ ಅಕ್ಷೋಭ್ಯ ತೀರ್ಥ ಸಂಸ್ಥಾನ ಅಂತ ನಾವು ಕರಿತಿದ್ದೇವಲ್ಲ, ಆ ಆರ್ಯ ಅಂತ ಬಿರುದು ಕೊಟ್ಟದ್ದು ಜಯತೀರ್ಥರು. ಆ ಬಂದ ನಂತರ ಎಲ್ಲವನ್ನು ಅವರು ವಹಿಸಿಕೊಟ್ಟುಬಿಟ್ರಂತೆ. ವಹಿಸಿಕೊಟ್ಟಾದ ಮೇಲೆ ತ್ರೈಲೋಕ್ಯ ಭೂಷಣ ತೀರ್ಥರು ಆ ಸಂಸ್ಥಾನವನ್ನು ಮುಂದುವರಿಸಿಕೊಂಡು ಹೋದರು. ತ್ರೈಲೋಕ್ಯ ಭೂಷಣ ತೀರ್ಥರು, ಲೋಕನಾಥ ತೀರ್ಥರು, ಸುಲಭ ತೀರ್ಥರು, ಹೀಗೆ ಆ ಪರಂಪರೆ ಮುಂದುವರಿತಾ ಬಂತು. ಇವತ್ತು ನಾವೇನು ನೋಡ್ತಾ ಇದ್ದೇವೆ, ಕೂಡ್ಲಿಗೆ ಆರ್ಯ ಅಕ್ಷೋಭ್ಯ ತೀರ್ಥ ಸಂಸ್ಥಾನ ಅಂತ ನೋಡ್ತಿದ್ದೀವಿ. ಅತ್ಯಂತ ಶ್ರೇಷ್ಠ ಮಾನ್ಯತೆ ಪಡೆದಿರತಕ್ಕಂತಹ ಸತ್ಪರಂಪರೆ, ಸದ್ವಿಚಾರವನ್ನು ಒಳಗೊಂಡಂತಹ ಆ ಒಂದು ಶ್ರೇಷ್ಠ ಮಠ ಇವತ್ತೇನು ನೋಡ್ತಾ ಇದ್ದೇವೆ, ಅದು ಹೀಗೆ ಬೆಳೆದು ಬಂತು. ಜಯತೀರ್ಥರು ದಿಗ್ವಿಜಯ ಹೋದ ನಂತರ ಆದಂತಹ ಒಂದು ಬದಲಾವಣೆ, ಆ ಒಂದು ಪರಂಪರೆ ಹಾಗೆ ಅಕ್ಷೋಭ್ಯ ತೀರ್ಥ ಸಂಸ್ಥಾನ ಅಂತ ಅದೊಂದು ಪರಂಪರೆ ಬೆಳೆದು ಬಂತು. ಅದು ನಮಗೆ ಹೆಮ್ಮೆಯೇ. ಅವರು ಕೂಡ ತಮ್ಮ ತಮ್ಮ ವಲಯದಲ್ಲಿ ಬಂದು ಆಯಾ ಭಾಗದಲ್ಲಿ ದ್ವೈತ ಸಿದ್ಧಾಂತದ ಪ್ರಚಾರವನ್ನು ಮಾಡ್ತಾ ಬಂದರು. ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡಿದರು. ಇದೊಂದು ಪರಂಪರೆ ಬೆಳೆದು ಬಂತು. ಇದು ಅಕ್ಷೋಭ್ಯ ತೀರ್ಥರ ಒಂದು ಕೊಡುಗೆ. ಅದಲ್ಲದೇ ಅಕ್ಷೋಭ್ಯ ತೀರ್ಥರು ತಾವು ಸಂಚಾರ ಮಾಡುವಾಗ ಹಂಪಿ, ಆನೆಗುಂದಿ, ತೀರ್ಥಹಳ್ಳಿ, ಶಿವಮೊಗ್ಗ ಆ ಭಾಗದಲ್ಲಿ ಸಂಚಾರ ಮಾಡುವಾಗ ಕೂಡ್ಲಿಗಿ ಅಂದ್ರೇನು, ತುಂಗ ಭದ್ರಾ ಸಂಗಮ ಆಗತಕ್ಕಂಥ ಪುಣ್ಯಕ್ಷೇತ್ರ, ಪುಣ್ಯ ಸ್ಥಳ ಏನಿದೆ, ಅಲ್ಲಿ ಕೂಡ್ಲಿಗಿ ಮಠ ಅಂತಿದೆ. ಆ ಮಠವನ್ನು ಕೂಡ ಆನೆಗುಂದಿ ಮಹಾರಾಜ ಕಟ್ಟಿಸಿಕೊಟ್ಟ ದೊಡ್ಡ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಜಯತೀರ್ಥರಿಗೆ ಆಶ್ರಮ ಕೊಡ, ಜಯತೀರ್ಥರು ಪೀಠಕ್ಕೆ ಬರುವ ಮೊದಲು ತಾವು ಸಂಚಾರದಲ್ಲಿ ಇರುವಾಗ ಆದಂತಹ ಮಠ ಕೂಡ್ಲಿಗಿ ಮಠ. ಅದರ ಜೊತೆಗೆ
ತೀರ್ಥಹಳ್ಳಿ ಹತ್ರ ಬಾಳಗಾರು ಅಂತೊಂದಿದೆ. ತುಂಗಾ ನದಿ ದಡದ ಮೇಲೆ ಶ್ರೇಷ್ಠವಾದ ರಮಣೀಯವಾದ ಪ್ರಶಾಂತವಾದ ಸ್ಥಳ. ಅಲ್ಲೂ ಕೂಡ ಒಂದು ಮಠವನ್ನು ಕಟ್ಟಿದ್ದಾರೆ ಅಕ್ಷೋಭ್ಯ ತೀರ್ಥರು. ಕಟ್ಟಿ ತಮ್ಮ ಶಿಷ್ಯರು ಲೋಕಪೂಜ್ಯ ತೀರ್ಥರು ಅಂತ ಅವರಿಗೆ ಆ ಪೀಠದಲ್ಲಿ ಅವರನ್ನು ಕೂಡಿಸಿ ಅಲ್ಲಿಯೂ ಕೂಡ ತಮ್ಮ ಏನು ಈ ದ್ವೈತ ಸಿದ್ಧಾಂತದ ಪ್ರಚಾರ ಬೆಳವಣಿಗೆ ಶಿಷ್ಯ ಪರಂಪರೆ ಬೆಳೀಲಿಕ್ಕೆ ಅನುಕೂಲವಾಗಲಿ ಅಂಥೇಳಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ. ಅದು ಬಾಳಗಾರು ಮಠ. ಆರ್ಯ ಅಕ್ಷೋಭ್ಯ ತೀರ್ಥ ಸಂಸ್ಥಾನ ಅಂತ ಇಂದಿಗೂ ಕೂಡ ಪ್ರಸಿದ್ಧಿ ಬಂದು ಆ ಪೀಠದಲ್ಲಿಯೂ ಕೂಡ ಅನೇಕ ತಪಸ್ವಿಗಳು ಮಹಾಮಹಿಮರು ಬಂದರು. ನೋಡಿ ಎಷ್ಟು ಅಂತಂದರೆ ಎಷ್ಟು ವ್ಯಾಪಕವಾಗಿ ಬೆಳೀತು. ಅವರಿಗೇನು ಯತಿಗಳಿಗೆ ಎಲ್ಲ ಕಡೆ ಮಠಗಳಾಗಬೇಕು, ಎಲ್ಲ ಕಡೆ ನಮ್ಮ ಪೀಠಗಳಿರಬೇಕು, ಹೇಗೆ ಬೇರೆ ಬೇರೆ ಮತಗಳ ಪೀಠಗಳಿವೆ ಹಾಗೆ ನಮ್ಮ ಮತದ ಪೀಠವೂ ಕೂಡ ಅಲ್ಲಲ್ಲಿ ಇರಬೇಕು ಅಂತೇಳಿ ಆ ಒಂದು ದೃಷ್ಟಿ ಅವರಿಗೆ. ಕೂಡ್ಲಿಗೆ ಅಲ್ಲೊಂದು ದೊಡ್ಡ ಸಂಸ್ಥಾನ ಬಾಳಗಾರು ಆ ನದಿ ದಡದಲ್ಲಿ ಅತ್ಯಂತ ಶ್ರೇಷ್ಠವಾದ ದೊಡ್ಡ ಮಠವನ್ನು ಕಟ್ಟಿದರು. ಲೋಕಪೂಜ್ಯ ತೀರ್ಥರು ಅಂತ ಅವರನ್ನು ಅಲ್ಲಿ ಕೂಡಿಸಿ ಈ ಭಾಗದಲ್ಲಿ ನೀವು ದ್ವೈತ ಸಿದ್ಧಾಂತ ಪ್ರಚಾರವನ್ನು ಮಾಡಿ ವೈಷ್ಣವ ದೀಕ್ಷೆಯನ್ನು ಬಂದವರಿಗೆಲ್ಲ ನೀವು ಕೊಡಬೇಕು, ಆ ಪರಂಪರೆಯಲ್ಲಿ ಮುಂದುವರಿಬೇಕು ಅಂತ ಸ್ಥಾಪನೆ ಮಾಡಿದ ಮಠ ಬಾಳಗಾರು ಮಠ. ಅಕ್ಷೋಭ್ಯ ತೀರ್ಥರೇ ಅದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅದೊಂದು ಪರಂಪರೆ ಬಂತು ಅಲ್ಲಿ, ಯತಿ ಪರಂಪರೆ. ಈ ಕಡೆ ತ್ರೈಲೋಕ್ಯ ಭೂಷಣ ತೀರ್ಥರು, ತ್ರೈಲೋಕ್ಯ ಭೂಷಣ ತೀರ್ಥರು ಅಂತ ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ನೋಡಿ. ಅಂದರೆ 3 ಜನರಿಗೂ ಕೂಡ ಭೂಷಣವಾಗುವಂತಹ ಮನಸ್ಸು. ತ್ರೈಲೋಕ್ಯ ಭೂಷಣ ಅಂದರೆ 3 ಜನರ ಮನಸ್ಸಿಗೆ ಬಹುಶಃ ಹಾಗೆ ಅನ್ವರ್ಥಕ ಆಯಿತು. ತ್ರೈಲೋಕ್ಯ ಭೂಷಣ ಅನ್ನೋದು ಅನ್ವರ್ಥಕ ಆಯಿತು. ಅಂದರೆ ಅವರ ವಿಚಾರ 3 ಜನಕ್ಕೆ ಪ್ರಿಯವಾಯಿತು ಅಂತ. ಒಂದು ಆನಂದ ತೀರ್ಥರಿಗೆ, ಅಕ್ಷೋಭ್ಯ ತೀರ್ಥರಿಗೆ, ಜಯತೀರ್ಥರಿಗೆ 3 ಜನಕ್ಕೂ ಸಂತೋಷವಾಗುವಂತಹ ನಿಲುವು ತ್ರೈಲೋಕ್ಯ ಭೂಷಣ ತೀರ್ಥರು. ಅಂದರೆ ಅದಕ್ಕೆ ನಾ ಸುಮ್ಮನೆ ಅನ್ವರ್ಥಕ ಅಂತ ಹೇಳ್ತಾ ಇರೋದು. ಅಂದರೆ 3 ಜನಕ್ಕೂ ಪ್ರಿಯವಾಗುವ ಕಾರ್ಯವನ್ನು ಮಾಡಿದವರು 3 ಜನ ಅಂತಂದರೆ ಆನಂದ ತೀರ್ಥರ, ಅಕ್ಷೋಭ್ಯ ತೀರ್ಥರ ಹಾಗೂ ಜಯತೀರ್ಥರ ಮನಸ್ಸನ್ನು ಗೆದ್ದಂತಹ, ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೋಗದೆ ಪೀಠವನ್ನು ಒಪ್ಪಿಸಿಕೊಟ್ಟು ಭೂಷಣಪ್ರಾಯರಾದವರು ತ್ರೈಲೋಕ್ಯ ಭೂಷಣ ತೀರ್ಥರು. ನನಗೆ ಬೇಕು, ನೀವು ಬರೋ ತನಕ ನಾನು ನೋಡ್ಕೊಂಡಿದ್ದೇನೆ, ನನ್ನ ಮಠ ನನ್ನ ಪೀಠ ಅಂತ ಅವರು ಹೊಡೆದಾಡಲಿಕ್ಕೆ ಹಿಡಿಲಿಲ್ಲ. ನಮ್ಮದೇ ಪೀಠ ಅಂತ ಅಧಿಕಾರ ಚಲಾಯಿಸಲಿಲ್ಲ. ಅವರು ಪ್ರೀತಿಯಿಂದ ಎಲ್ಲವನ್ನೂ ಬಿಟ್ಟರಂತೆ. ಆಗಿನ ಯತಿಗಳಿಲ್ಲ ಹಾಗೇನೆ ಪರಸ್ಪರ ಸ್ನೇಹ, ಪರಸ್ಪರ ಹೊಂದಾಣಿಕೆ, ಸಾಮರಸ್ಯ ಅದು ಕಂಡು ಬರ್ತಾ ಇತ್ತು. ಎಲ್ಲರೂ ಒಂದೇ ಒಂದು ಚೌಕಟ್ಟಿನೊಳಗೆ ಪ್ರೀತಿ ಅಂತಃಕರಣಗಳಿಂದ ಸ್ನೇಹದಿಂದ ಬೆಳೆದುಕೊಂಡು ದ್ವೈತ ಸಿದ್ಧಾಂತವನ್ನು ಬೆಳೆಸುವಂತಹ ಕಾಲ ಅದು. 1314ನೇ ಶತಮಾನದ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ನೋಡಿ. ಇವಾಗ ಏನಾಯಿತು, ಅಕ್ಷೋಭ್ಯ ತೀರ್ಥರಿಂದ ಆ ಕಡೆ ಕೂಡ್ಲಿಗಿ ಮತ್ತು ಬಾಳಗಾರು, ಅದಾದ ಮೇಲೆ ಪುನಃ ಇಲ್ಲಿ ಒಂದು ಪರಂಪರೆ ತ್ರೈಲೋಕ್ಯ ಭೂಷಣ ತೀರ್ಥರು, ಲೋಕವಂದತೆ ತೀರ್ಥರು, ಸುಲಭ ತೀರ್ಥರು, ಹೀಗೆ ಒಂದು ಪರಂಪರೆ ಬಂತು. ಜಯತೀರ್ಥರು ಬಂದ ನಂತರ ಮುಂದೆ ಏನಾಯಿತು ನಿಮಗೆ ಗೊತ್ತಿದೆ. ಜಯತೀರ್ಥರ ನಂತರ ಯಾರು ಬಂದರು ಅವರ ಪೀಠವನ್ನು? ಯಾಕಂದರೆ ಜಯತೀರ್ಥರ ಪೀಠಕ್ಕೆ ಬರಬೇಕು ಅಂತಂದರೆ ಸಾಮಾನ್ಯವಾದ ವ್ಯಕ್ತಿಗೆ ಸಾಧ್ಯವೇ ಇಲ್ಲ. ಜಯತೀರ್ಥರ ಪೀಠ ಅಂದರೆ ಅಲ್ಲಿ ಬರ್ತಕ್ಕಂಥ ವ್ಯಕ್ತಿ ಹೇಗಿರಬೇಕು? ಸಾಮಾನ್ಯವಾದ ಪೀಠ ಅಲ್ಲ. ಜಯತೀರ್ಥರ ನಂತರ ಅವರು ಉತ್ತರಾಧಿಕಾರಿ ಆಗಬೇಕು ಅಂತಂದರೆ ಸಾಮಾನ್ಯವಾದ ಮಾತೆ. ಯಾರು ಬಂದರು ಅವರು ಉತ್ತರಾಧಿಕಾರಿಯಾಗಿ? ಅವರು ವಿಚಾರ ಮಾಡಿದ್ರಂತೆ, ಯಾರಿಗೆ ಈ ಒಂದು ಸರ್ವಜ್ಞ ಪೀಠವನ್ನು ವಹಿಸಿಕೊಡೋದು? ನೋಡಿದಾಗ ಅವರ ಬಳಿ ಒಬ್ಬ ಶಿಷ್ಯರು ಇದ್ದರು, ಕೃಷ್ಣ ಭಟ್ಟರು ಅಂತ ಅವರ ಹೆಸರು. ಕೃಷ್ಣ ಭಟ್ಟರು ಅವರ ಶಿಷ್ಯರಾಗಿ ಇದ್ದುಕೊಂಡು ಅವರಲ್ಲಿ ಇದ್ದು ಸರ್ವಮೂಲ ಗ್ರಂಥಗಳನ್ನು ಅವರ ಬಳಿ ಕೇಳಿ ತಯಾರಾದಂಥವರು, ಮೇಧಾವಿಗಳು.
ಮೇಧಾವಿಗಳು ತಯಾರಾದವರು, ಜಯತೀರ್ಥರ ಗರಡಿಯಲ್ಲಿ ಚೆನ್ನಾಗಿ ಪಳಗಿದವರು. ಅವರ ವಿದ್ಯೆ, ಧೀಶಕ್ತಿ, ಮೇಧಾಶಕ್ತಿ ಎಲ್ಲವನ್ನೂ ಕೂಡ ಗಮನಿಸಿ ಇವರೇ ನಮ್ಮ ಮುಂದಿನ ಪೀಠಕ್ಕೆ ಯೋಗ್ಯರು ಅಂತ ತೀರ್ಮಾನ ಮಾಡಿ ಅವರಿಗೆ ಆಶ್ರಮ ಕೊಟ್ಟಿದ್ದಾರೆ. ಅವರೇ ವಿದ್ಯಾಧಿರಾಜ ತೀರ್ಥರು. ಜಯತೀರ್ಥರ ನಂತರ ಬಂದಂಥವರು ವಿದ್ಯಾಧಿರಾಜ ತೀರ್ಥರು. ಮಾಯಾವಾದಿಗಳನ್ನು ಖಂಡನೆ ಮಾಡಿದವರು, ಪ್ರತಿವಾದಿ ಭಯಂಕರರು. ಮಾಯಾವಾದ ಎಂಬತಕ್ಕಂತಹ ಕತ್ತಲನ್ನು ದೂರ ಮಾಡಿ ಮಹತ್ವ ತತ್ವಜ್ಞಾನದ ಕಿರಣಗಳನ್ನು ಎಲ್ಲೆಡೆ ಬೀರಿದ ಸೂರ್ಯನಂತೆ ಇದ್ದವರು ವಿದ್ಯಾಧಿರಾಜ ತೀರ್ಥರು. ಜಯತೀರ್ಥರೇ ಇವರನ್ನು ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿದ್ದಾರೆಂದರೆ ನೀವೇ ವಿಚಾರ ಮಾಡಿ. ಎಷ್ಟು ಶಕ್ತಿ ಇತ್ತು. ಶಕ್ತಿ ಅಂತಂದರೆ ಈ ವೇದಾಂತದಲ್ಲಿ ಜಯಗಳಿಸುವ ಒಂದು ಶಕ್ತಿ, ತಪಶ್ಶಕ್ತಿ, ದೈವಭಕ್ತಿ, ವಿರಕ್ತಿ ಎಲ್ಲದರಲ್ಲೂ ಕೂಡ ಶ್ರೇಷ್ಠತೆಯನ್ನು ಪಡೆದವರು ವಿದ್ಯಾಧಿರಾಜ ತೀರ್ಥರು. ಅವರು ಕೂಡ ಜಯತೀರ್ಥರ ಪೀಠಕ್ಕೆ ಬಂದು ಸಮರ್ಥವಾಗಿ ನಿಭಾಯಿಸಿದರು. ಅವರಂತನೇ, ಜಯತೀರ್ಥರಂತನೇ ಪ್ರತಿವಾದಿಗಳನ್ನು ಗೆದ್ದು ದ್ವೈತ ಸಿದ್ಧಾಂತವನ್ನು ವಿಶೇಷವಾಗಿ ಬೆಳೆಸಿದವರು. ಸ್ವತಃ ಗೀತೆಗೆ, ಭಗವದ್ಗೀತೆಗೆ ಮೊಟ್ಟ ಮೊದಲಿಗೆ ವ್ಯಾಖ್ಯಾನ ಬರೆದವರು ಅಂತ ಹೇಳ್ತಾರೆ, ಬರೆದಿದ್ದಾರಂತೆ. ವಿಷ್ಣು ಸಹಸ್ರನಾಮಕ್ಕೂ ಕೂಡ ವ್ಯಾಖ್ಯಾನವನ್ನು ಬರೆದಿದ್ದಾರಂತೆ. ಅಂದ್ರೆ ನೋಡಿ, ಆ ಪರಂಪರೆ ಮುಂದುವರಿಯಿತು. ಜಯತೀರ್ಥರೂ ಕೂಡ ಅನುವಾದವನ್ನು ಬರೆದರು, ವ್ಯಾಖ್ಯಾನವನ್ನು ಬರೆದರು, ಟೀಕೆಯನ್ನು ಬರೆದರು. ಅವರ ನಂತರ ಬಂದಂತಹ ವಿದ್ಯಾಧಿರಾಜ ತೀರ್ಥರೂ ಕೂಡ ಸರ್ವೋತ್ಕೃಷ್ಟವಾದ ಟೀಕೆಯನ್ನು ಗೀತೆ ಮೇಲೆ ಬರೆದಿದ್ದಾರಂತೆ ವ್ಯಾಖ್ಯಾನಕಾರರು. ಅಂದರೆ ಮಹಾಮಹಾ ಇತಿ ಪರಂಪರೆ ನಮ್ಮದು ಅಂತ ನಾವು ಹೇಳ್ತಿದ್ದೀವಿ ಹೆಮ್ಮೆಯಿಂದ. ಅಂತ ಶ್ರೇಷ್ಠ ಯತಿಗಳು ಬಂದಿದ್ದಾರೆ. ಈ ಮುಂದೆ ಬಂದವರೆಲ್ಲರೂ ಕೂಡ ಆ ಜಯತೀರ್ಥರ ಆ ಅನುಗ್ರಹದಿಂದ, ಆನಂದ ತೀರ್ಥರ ಅನುಗ್ರಹದಿಂದ ಅವರಲ್ಲಿ ತಯಾರಾಗಿ ಎಲ್ಲರೂ ಕೂಡ ವ್ಯಾಖ್ಯಾನವನ್ನು ಬರೆಯುವಷ್ಟು ಪ್ರಾವೀಣ್ಯತೆಯನ್ನು ಸಂಪಾದನೆ ಮಾಡಿದ್ರಂತೆ. ವ್ಯಾಖ್ಯಾನಕಾರರಾಗಿ ಗುರುತಿಸಿಕೊಂಡಿದ್ದಾರೆ ಬಹಳಷ್ಟು ಜನ. ವಿದ್ಯಾಧಿರಾಜರು, ಅವರು ಮುಂದೆ ಬಂದಂತಹ ಅನೇಕ ಯತಿಗಳು ಎಲ್ಲರೂ ಕೂಡ ವಿಶೇಷವಾದ ವ್ಯಾಖ್ಯಾನವನ್ನು ಬರೆಯುವುದು ಬೆಳೆಸ್ತಾನೆ ಹೋದರು. ದ್ವೈತ ಸಿದ್ಧಾಂತ ಅದನ್ನು ಬೆಳೆಸಿ 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 ಹೆಮ್ಮರವಾಗುವಂತೆ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಬಂದರು. ಮೊಟ್ಟ ಮೊದಲಿಗೆ ಜಯತೀರ್ಥರ ನಂತರ ಟೀಕಾಕಾರರು ಅಂತ ಗುರುತಿಸಿಕೊಂಡಿರ್ತಕ್ಕಂಥವರು ವಿದ್ಯಾಧಿರಾಜ ತೀರ್ಥರು. ವಿದ್ಯಾಧಿರಾಜ ತೀರ್ಥರು ಒಂದು ಶ್ಲೋಕ ಇದೆ. ವಿದ್ಯಾಧಿರಾಜ ತೀರ್ಥರು ಬಗ್ಗೆ ಹೇಳುವಾಗ, ಅವರು ಮಹಿಮೆಯನ್ನು ಕೊಂಡಾಡುವಾಗ ಒಂದು ಶ್ಲೋಕವನ್ನು ಹೇಳ್ತಾರೆ. ಮಾಧ್ವೋಕ್ತಿ ದ್ಯುನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜಾ ಸಂಗಮೇ. ಮಧ್ವೋಕ್ತಿ ದ್ಯುನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜಾ ಸಂಗಮೇ. ವ್ಯಾಖ್ಯಾಸ್ನಾನ ಮಹೋವಿದಾಯ ನೃಹರೇಹೇ ಪ್ರಾಪ್ಯ ಪ್ರಸಾದಂ ಪರಂ. ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾಹ ವಿದ್ಯಾಧಿರಾಜಾದಯಃ. ಏನು ಗೊತ್ತಾ ಈ ಶ್ಲೋಕದ ಅಭಿಪ್ರಾಯ? ಮಧ್ವೋಕ್ತಿ ದ್ಯುನದಿ ಅಂದರೆ ಮಧ್ವವಾಕ್, ಮಧ್ವರ ಮಾತು ಎಂಬತಕ್ಕಂಥ ಗಂಗೆ
ಜಯತೀರ್ಥರೆಂಬತಕ್ಕಂತಹ ಟೀಕೆ ಅದು ಯಮುನೆ. ಮಧ್ವವಾಣಿ ಎಂಬತಕ್ಕಂತಹ ಗಂಗೆಗೆ ಜಯತೀರ್ಥ ವಾಕ್ ಎಂಬ ಯಮುನೆ ಈ ಸಮಾಗಮ, ಗಂಗಾ ಯಮುನ ಸಮಾಗಮ. ಮಧ್ವೋಕ್ತಿ ದ್ಯುನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೇ. ಮಧ್ವವಾಣಿ ಎಂಬತಕ್ಕಂಥ ಗಂಗೆಗೆ ಜಯತೀರ್ಥ ವಾಕ್ ಎಂಬತಕ್ಕಂಥ ಯಮುನೆ, ಈ ಎರಡರ ಈ ಪ್ರವಾಹದ ಮಧ್ಯದಲ್ಲಿ, ಗಂಗಾ ಯಮುನ ಈ ಪ್ರವಾಹದ ಮಧ್ಯದಲ್ಲಿ ವ್ಯಾಖ್ಯಾನ ಸ್ನಾನ ಮಾಡಿದ ಪುಣ್ಯಾತ್ಮರೆಂದರೆ ವಿದ್ಯಾಧಿರಾಜ ತೀರ್ಥರು ಮೊದಲಾದವರು ಅಂತ ಹೇಳ್ತಾರೆ ನೋಡಿ. ಎಷ್ಟು ಸುಂದರವಾದ ಮಾತು. ಪುಣ್ಯಾತ್ಮರು ಅಂತಂದರೆ ಅದು ವಿದ್ಯಾಧಿರಾಜ ಮೊದಲಾದವರು. ಅವರಿಬ್ಬರ ನಡುವೆ ಆ ತರಂಗದಲ್ಲಿ, ಆ ಗಂಗಾ ಯಮುನ ಸಂಗಮ ಅದಲ್ಲಿ, ಆ ನಡುವಿನ ಆ ತೆರೆಗಳಲ್ಲಿ ಆ ಹುಟ್ಟಿರ್ತಕ್ಕಂತಹ, ಅಂದರೆ ಆ ಪ್ರವಾಹದಲ್ಲಿ ಹುಟ್ಟಿ ಬಂದಂತಹ ವಿದ್ಯುತ್ ತಿಮಿಂಗಲಗಳು ಅಂತ ಹೇಳ್ತೀವಲ್ಲ, ಹಾಗೆ ಇವರೆಲ್ಲ ಆ ಸಮೂಹದಲ್ಲಿ ಗಂಗಾ ಯಮುನ ಸಂಗಮದಲ್ಲಿ ಎದ್ದು ಬಂದಂತಹ ಮಹಾ ಪುಣ್ಯಾತ್ಮರು ವಿದ್ಯಾಧಿರಾಜರು ಮೊದಲಾದವರು ಅಂತ ಅವರನ್ನು ಕೊಂಡಾಡ್ತಾರೆ. ವಿದ್ಯಾಧಿರಾಜರ ದೈವಭಕ್ತಿ ಕೂಡ ಅಪಾರವಾಗಿರ್ತಕ್ಕಂಥದ್ದು. ದೈವಭಕ್ತಿ ಹೇಗಿತ್ತು ಅಂತಂದರೆ, ವಿದ್ಯಾಧಿರಾಜ ತೀರ್ಥರಿಗೆ ಒಮ್ಮೆ ಗಂಗಾ ಸ್ನಾನ ಮಾಡಬೇಕು ಅಂತ ಅನಿಸ್ತಂತೆ. ವಿದ್ಯಾಧಿರಾಜರು ಇದ್ದಿದ್ದಲ್ಲಿ ಭೀಮಾ ನದಿ ತೀರದಲ್ಲಿ ಅರುಗೋಳದ ಹತ್ತಿರ ಇದ್ದಾರೆ. ಹೋಗಬೇಕಾದ್ದಲ್ಲಿಗೆ ಗಂಗಾ ಸ್ನಾನಕ್ಕೆ, ಅದಿರೋದು ಅಷ್ಟು ದೂರ. ಆಗಿನ ಮುಸಲ್ಮಾನರ ಆಡಳಿತ, ರಾಜಕೀಯ ವಿಪ್ಲವಗಳು ಇವೆಲ್ಲವನ್ನು ಕೂಡ ದಾಟಿಕೊಂಡು ಎದುರಿಸಿಕೊಂಡು ಅಷ್ಟು ದೂರ ಹೋಗಿ ಬರಬೇಕು. ಹೋಗಿ ಬರೋದು ಅಂದರೆ ಈಗಿನ ಹಾಗಲ್ಲ. ಗಂಗೆ ಇದ್ದ ಕಡೆ ಹೋಗಿ ಬರಬೇಕು ಅಂದರೆ ಸುಲಭದ ಮಾತಲ್ಲ. ಹೌದಪ್ಪ ಹೋಗುವ ಅಂದರೆ ಅಷ್ಟು ಶಕ್ತಿ ಇಲ್ಲ. ವಯಸ್ಸಾಗಿದೆ ಅವರಿಗೆ, ವಯಸ್ಸಾಗಿಬಿಟ್ಟಿದೆ. ವಿದ್ಯಾಧಿರಾಜರು ತುಂಬ ವಯಸ್ಸಾಗಿದೆ, ದೇಹ ಹಣ್ಣಣ್ಣಾಗಿದೆ. ಆದರೆ ಆಸೆ ಅವರಿಗೆ, ಓ ಗಂಗಾ ಸ್ನಾನ ಮಾಡಲೇಬೇಕು ಅಂತ ಅನಿಸಿದೆ ಅಂತ. ಆದರೆ ದೇಹ ಸ್ಪಂದಿಸ್ತಾ ಇಲ್ಲ, ಮನಸ್ಸು ಕೇಳ್ತಾ ಇಲ್ಲ. ಆದದ್ದಾಗಲಿ ಏನಾದರೂ ಸರಿಯೇ ಗಂಗಾ ಸ್ನಾನ ಮಾಡಿ ಬರೋದೇ ಅಂತ ತೀರ್ಮಾನ ಮಾಡಿಬಿಟ್ರಂತೆ. ಹೋಗ್ಲಿಕ್ಕೆ ತಯಾರಾಗಿಬಿಟ್ರಂತೆ, ಸನ್ನದ್ಧರಾಗಿಬಿಟ್ರು ವಿದ್ಯಾಧಿರಾಜ ತೀರ್ಥರು. ಸರಿ ಅಂಥೇಳಿ ಇನ್ನೇನು ಬೆಳಿಗ್ಗೆ ಹೊರಡಬೇಕು, ಎಲ್ಲ ತಯಾರಾಗಿ ನಾಳೆ ಗಂಗಾ ಸ್ನಾನ ಮಾಡಲಿಕ್ಕೆ ಸಂಚಾರ ಹೊರಡೋದು. ವಯಸ್ಸಾಗಿದೆ, ಹಣ್ಣನ ಮುದುಕರು, ವೃದ್ಧಾಪ್ಯ ಬೇರೆ, ಹೇಗೆ ಹೋಗ್ಲಿಕ್ಕೆ ಸಾಧ್ಯ ವಿಚಾರ ಮಾಡಿ. ಆದರೆ ತೀರ್ಮಾನ ಮಾಡಿದ್ದಾರೆ. ಬೆಳಿಗ್ಗೆ ಎದ್ದು ತಮ್ಮ ಆನ್ನಿಕ ಜಪ ಇಲ್ಲೆಲ್ಲ ಮುಗಿಸಿಕೊಂಡು ನದಿ ದಂಡೆ ಮೇಲೆ ಕೂತಿದ್ದರಂತೆ. ಬೆಳಿಗ್ಗೆ ಮರುದಿವಸ ಬೆಳಿಗ್ಗೆ ಭೀಮಾ ನದಿ ದಡದ ಮೇಲೆ ಕುಳಿತಿದ್ದಾರೆ. ಇನ್ನು ಆನ್ನಿಕ ಮುಗಿಸಿ ಜಪ ಮುಗಿಸಿ ಹೊರಡಬೇಕು ಅಂತ ಆ ನದಿ ದಡದ ಮೇಲೆ ಕೂತಿದ್ದಾರೆ. ಆ ನದಿ ದಡದ ಮೇಲೆ ಕೂತಾವಾಗ ಅದ್ಭುತ ಪವಾಡ ನಡೀತು. ಏನು ಪವಾಡ ಅಂತಂದರೆ, ಆ ಭೀಮಾ ನದಿ ತರಂಗಗಳಲ್ಲಿ ಗಂಗೆ ಪ್ರತ್ಯಕ್ಷ ಆಗಿದ್ದಾಳೆ. ನೀವು ಅಲ್ಲಿಗೆ ಬರೋದು ಬೇಡ, ನೀವಿದ್ದಲ್ಲಿಗೆ ನಾನು ಬರ್ತೇನೆ. ನಿಮ್ಮಂತಹ ಜ್ಞಾನಿಗಳು ಎಲ್ಲಿ ಇರ್ತಾರೆ ಅದೇ ದೊಡ್ಡ ತೀರ್ಥಕ್ಷೇತ್ರ, ಅದೇ ತೀರ್ಥ, ಅಲ್ಲಿಯೇ ಗಂಗೆ. ನೀವಿದ್ದಲ್ಲಿಗೆ ನಾನು ಬರ್ತೇನೆ, ನಿಮ್ಮ ಬಳಿ ನಾನು ಬರಬೇಕು ಅಂತ. ನಿಮ್ಮಂಥ ಜ್ಞಾನಿಗಳು ನಮ್ಮಲ್ಲಿ ಬರೋದಲ್ಲ. ನಿಮ್ಮಂಥ ಜ್ಞಾನಿಗಳ ಬಳಿಗೆ ಬಂದರೆ ನಾವು ಪುನೀತರಾಗ್ತೀವಿ ಅಂತೇಳಿ ಗಂಗೆಯಲ್ಲಿ ಬಂದುಬಿಟ್ಲಂತೆ. ಸಾಕ್ಷಾತ್ ಗಂಗೆ ಎದುರಿಗೆ ಪ್ರತ್ಯಕ್ಷ ಆಗಿ, ನೀವು ವಯಸ್ಸಾಗಿದೆ, ನೀವು ಬರೋದು ಬೇಡ ಅಂತೇಳಿ ಇವರ ಮನಸ್ಸಿನ ಇಂಗಿತವನ್ನು ಆ ಮಹಾಸುರ ಸರಿತ ಗಂಗೆ ಅರ್ಥ ಮಾಡಿಕೊಂಡು ಇವರಿದ್ದಲ್ಲಿಗೆ ಭೀಮಾ ನದಿಗೆ ಬಂದು ಪ್ರತ್ಯಕ್ಷ ಗೋಚರಳಾದಂತೆ. ಎಷ್ಟು ಸಂತೋಷವಾಯಿತು ಅವರಿಗೆ. ಯದೃಚ್ಛಯ ಭೀಮರತಿ ಜಲಾತ್ ಗಂಗಾಂ ಸಮುತ್ಯತಾಂ. ತಾನೇ ಇಷ್ಟಪಟ್ಟು ಬಂದಂತಹ ಗಂಗೆ, ಇವರಿದ್ದಲ್ಲಿಗೆ ಬಂದಂತಹ ಗಂಗೆ, ಗಂಗಾಂ ಸಮುತ್ಯತಾಂ ಪುಣ್ಯೈರಗಣ್ಯೈ ಆತ್ಮೀಯೈ
ದೈವಾ ದೃಷ್ಟಿ ಪತಂಗತ, ನಮ್ಮ ಅದೃಷ್ಟವೋ ಎಂಬಂತೆ ದೃಷ್ಟಿಗೋಚರಳಾದ ಗಂಗೆ ನೋಡ್ತಾ ಇದ್ದಾರೆ. ಆ ಗಂಗೆಯನ್ನು ನನ್ನ ಪಾವನಗೊಳಿಸುವ ಸಲುವಾಗಿ, ಅನುಗ್ರಹ ಮಾಡುವ ಸಲುವಾಗಿ ಆ ತಾಯಿ ಇಲ್ಲಿ ಬಂದಿದ್ದಾಳೆ ಅಂಥೇಳಿ ತಾವು ತಿಳಿದು ಜ್ಞಾತ್ವಾ ಮಹಾರೂಪಚಾರಿ ನನಗೋಸ್ಕರವೇ ನನ್ನ ಅನುಗ್ರಹ ಮಾಡುವ ಸಲುವಾಗಿ ಆ ಸುರಸರಿತ ಮಹಾತಾಯಿ ಇಲ್ಲಿ ಬಂದಿದ್ದಾಳೆ ಅಂತ ತಾನು ತಿಳಿದು ಮಹಾರೂಪಚಾರಿ ಶ್ರೇಷ್ಠವಾದ ಉಪಚಾರಗಳಿಂದ ದಿವ್ಯೈಹಿ ಉಪಚಾರೈಹಿ ತಾಂ ಅಪೂಜಯನ್. ವಿದ್ಯಾಧರಾಜ ತೀರ್ಥರು ಅತ್ಯಂತ ಭಕ್ತಿಯಿಂದ ಆ ಭಾಗೀರಥಿಯನ್ನು ಪೂಜೆ ಮಾಡಿದ್ದಾರೆ. ಪುಷ್ಪ ಮಂತ್ರಾಕ್ಷತೆಗಳಿಂದ ಅರ್ಚನೆ ಮಾಡಿದ್ದಾರೆ, ಬಾಗಿಣ ಕೊಟ್ಟಿದ್ದಾರೆ. ಆ ಭಾಗೀರಥಿಗೆ ಪೂಜೆ ಮಾಡಿ ಆದ ನಂತರ ಮರದ ಬಾಗಿಣವನ್ನು ಕೊಟ್ಟರೆ ಸ್ವತಃ ಗಂಗೆಗೆ ಕೈ ಮುಂದೆ ಮಾಡಿ ಆ ಬಾಗಿಣವನ್ನು ತಗೊಂಡ್ಲಂತೆ. ಸಾಕ್ಷಾತ್ ಗಂಗೆಯೇ ಅಲ್ಲಿ ಬಂದು ಎರಡೂ ಕೈಗಳಿಂದ ಆ ಮರದ ಬಾಗಿಣವನ್ನು ತೆಗೆದುಕೊಂಡು ಅದೃಷ್ಟಳಾದಳಂತೆ. ಇಂತಹ ದೈವಭಕ್ತಿ ತಪಶ್ಶಕ್ತಿ ಎಂತಹ ನೋಡಿ ವಿದ್ಯಾಧರಾಜ ತೀರ್ಥರ ಮಹಿಮೆ, ಅವರ ದೈವಭಕ್ತಿ ತಪಶ್ಶಕ್ತಿ ವಿರಕ್ತಿ ಇವೆಲ್ಲವನ್ನು ನೋಡಿದರೆ ಗಂಗೆಯೇ ಅವರಿದ್ದಲಿಗೆ ಬಂದು ಅನುಗ್ರಹ ಮಾಡಿ ಅವರು ಕೊಟ್ಟಂತಹ ಮರದ ಬಾಗಿಣವನ್ನು ಸಾಕ್ಷಾತ್ ಅವಳೇ ತೆಗೆದುಕೊಂಡು ಅಲ್ಲಿ ಅದೃಷ್ಟಳಾಗಿದ್ದಾಳೆ ಅಂತಂದರೆ ಎಂತಹ ಮಹಾಮಹಿಮರು ವಿದ್ಯಾಧರಾಜ ತೀರ್ಥರು. ಜಯತೀರ್ಥರ ಪೀಠಕ್ಕೆ ಬಂದಂಥವರು ಇವರು. ಇಂಥ ಶ್ರೇಷ್ಠ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಆ ವಿದ್ಯಾಧರಾಜ ತೀರ್ಥರು. ವಿದ್ಯಾಧರಾಜ ತೀರ್ಥರು ನಂತರ ಈ ಅವರ ಪೀಠಕ್ಕೆ ಯಾರು ಬರ್ತಾರೆ? ಈ ವಿದ್ಯಾಧರಾಜ ತೀರ್ಥರು ಇಂತಹ ಮಹಾಮಹಿಮರ ನಂತರ, ಅವರ ಮಹಿಮರ ನಂತರ ಇಬ್ಬರು ಯತಿಗಳು ಬರ್ತಾರೆ. ಅಂದರೆ ವಿದ್ಯಾಧರಾಜ ತೀರ್ಥರು ಇಬ್ಬರಿಗೆ ಆಶ್ರಮವನ್ನು ಕೊಡ್ತಾರೆ. ಒಂದು ರಾಜೇಂದ್ರ ತೀರ್ಥರು, ಒಂದು ಕವೀಂದ್ರ ತೀರ್ಥರು, ಇಬ್ಬರಿಗೆ ಆಶ್ರಮವನ್ನು ಕೊಡ್ತಾರೆ. ಆ ರಾಜೇಂದ್ರ ತೀರ್ಥರ ಪರಂಪರೆಯೇ ಮುಂದೆ ಅದು ವ್ಯಾಸರಾಜ ಮಠ ಅಂತ ಇವಾಗ ನೋಡ್ತಾ ಇದ್ದೇವೆ, ಅದು ಬಂದಂತಹ ಪರಂಪರೆ. ಕವೀಂದ್ರರ ನಂತರ ವಾಗೀಶ ತೀರ್ಥರು. ಕವೀಂದ್ರರು ಮಹಾಮಹಾಜ್ಞಾನಿಗಳು. ಯಾಕಂದರೆ ಪೀಠದಲ್ಲಿ ಬಂದಂಥವ್ರು ಯಾರೂ ಕೂಡ ಸಾಮಾನ್ಯರಲ್ಲ. ಎಲ್ಲ ನ್ಯಾಯ ವೇದಾಂತ ವ್ಯಾಕರಣ ಮೀಮಾಂಸೆಗಳನ್ನು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿದಂತಹ ಮಹಾಮೇಧಾವಿಗಳೇ, ದೈವಿ ಭಕ್ತಿ ಉಳ್ಳಂಥವರು, ಅಪರೋಕ್ಷ ಜ್ಞಾನಿಗಳು, ಮಹಾಮಹಿಮರು. ಯಾಕಂದರೆ ಸರ್ವಜ್ಞ ಆಚಾರ್ಯ ಶ್ರೀಮದ್ ಆಚಾರ್ಯರ ಕರಾರ್ಚಿತ ವಿಗ್ರಹಗಳನ್ನು ಮುಟ್ಟಬೇಕಾದರೆ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯವಿಲ್ಲ. ದೇವತೆಗಳೇ ಯತಿಗಳಂತೆ ಬಂದು ಮುಟ್ಟಬೇಕಾಗ್ತದೆ ಅಂತ ಮಾತಿದೆ. ಸಾಮಾನ್ಯ ಪೀಠಕ್ಕೆ ಬರಬೇಕು ಅಂದರೆ ಆ ಪೀಠದಲ್ಲಿ ಬಂದು ಆ ಆಚಾರ್ಯ ಕರಾಚಿತ, ಚತುರ್ಮುಖ ಬ್ರಹ್ಮ ಕರಾಚಿತ ಅಂತ ನಾವೇನು ಹೇಳ್ತೀವಲ್ಲ, ಅಂಥ ವಿಗ್ರಹಗಳನ್ನು ಮುಟ್ಟಬೇಕಾದರೆ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯವಿಲ್ಲ. ದೇವತೆಗಳೇ ಯತಿಗಳಾಗಿ ಬಂದು ಆ ವಿಗ್ರಹಗಳನ್ನು ಪೂಜೆ ಮಾಡ್ತಾರೆ ಅಂತ ಜ್ಞಾನಿಗಳ ಮಾತು. ಆ ಪರಂಪರೆಯಲ್ಲಿ ಬಂದಂಥ ಯತಿಗಳು ಹಾಗೆ ಸಾಮಾನ್ಯರಲ್ಲ, ಎಲ್ಲರೂ ಅಪರೋಕ್ಷ ಜ್ಞಾನಿಗಳೇ. ನೋಡಿ, ವಿದ್ಯಾಧರಾಜ ತೀರ್ಥರಿಂದ ಎರಡು ಆಶ್ರಮ, ಎರಡು ಪೀಠಗಳು ಬಂತು. ಈ ರಾಜೇಂದ್ರ ತೀರ್ಥರು, ಕವೀಂದ್ರ ತೀರ್ಥರು. ಆ ರಾಜೇಂದ್ರ ತೀರ್ಥರು ಏನಿದೆ ಆ ಪರಂಪರೆ ಮುಂದೆ ರಾಜೇಂದ್ರ ತೀರ್ಥರು, ಜಯಧ್ವಜ ತೀರ್ಥರು ಅಂತ ಆ ಪರಂಪರೆ ವ್ಯಾಸರಾಜ ಮಠದ ಪರಂಪರೆಯಾಗಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಕವೀಂದ್ರರ ನಂತರ ವಾಗೀಶ ತೀರ್ಥರು. ವಾಗೀಶ ತೀರ್ಥರ ನಂತರ ರಾಮಚಂದ್ರ ತೀರ್ಥರು ಬಂದರು. ಅಂದರೆ ಕವೀಂದ್ರರು, ವಾಗೀಶ ತೀರ್ಥರು ಅವರಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿ ಪಳಗಿರತಕ್ಕಂತಹ ವ್ಯಕ್ತಿ. ಅಂದರೆ ವಾಗೀಶ ತೀರ್ಥರಲ್ಲಿ ಶಿಷ್ಯರಾಗಿ ವಿಶೇಷ ಅಧ್ಯಯನ ಮಾಡಿದ ಮಾಧವಶಾಸ್ತ್ರಿ ಅಂತ ಒಬ್ಬರಿದ್ದರು. ಮಾಧವಶಾಸ್ತ್ರಿ ಅವರಲ್ಲೇ ಇದ್ದುಕೊಂಡು ವಿಶೇಷವಾದ ಅಧ್ಯಯನ ಮಾಡಿ ಸರ್ವಮೂಲ ಗ್ರಂಥಗಳನ್ನು ಆಮೂಲಾಗ್ರವಾಗಿ ಚೆನ್ನಾಗಿ ತಿಳಿದುಕೊಂಡು ಅಪಾರ ಜ್ಞಾನ ಸಂಪಾದನೆ ಮಾಡಿರತಕ್ಕಂತಹ ಮಾಧವಶಾಸ್ತ್ರಿ ವಾಗೀಶರಲ್ಲಿ ಇದ್ದು ಅವರ ಬಳಿ ಸಂಪೂರ್ಣ ಅಧ್ಯಯನ ಮಾಡಿದರಂತೆ.
ಅವರ ಗುರುಭಕ್ತಿ, ಅವರ ತತ್ವನಿಷ್ಠೆ, ವೇದಾಂತ ನಿಷ್ಠೆ ಎಲ್ಲವನ್ನು ಕೂಡ ಗಮನಿಸಿ ಆ ಮಾಧವ ಶಾಸ್ತ್ರಿಗಳಿಗೆ ವಾಗೀಶ ತೀರ್ಥರು ಆಶ್ರಮವನ್ನು ಕೊಡ್ತಾರೆ. ಅವರೇ ರಾಮಚಂದ್ರ ತೀರ್ಥರು. ವಿದ್ಯಾಧಿರಾಜ ತೀರ್ಥರು, ಕವೀಂದ್ರರು, ವಾಗೀಶ ತೀರ್ಥರು, ವಾಗೀಶ ತೀರ್ಥರಾದ ಮೇಲೆ ರಾಮಚಂದ್ರ ತೀರ್ಥರು. ವಿದ್ಯಾಧಿರಾಜ ತೀರ್ಥರು ಇನ್ನೊಂದು ಪರಂಪರೆ, ಅದು ರಾಜೇಂದ್ರ ತೀರ್ಥರು, ವ್ಯಾಸರ ಮಠ, ಆ ಪರಂಪರೆ ಹಾಗೆ ಮುಂದುವರಿತಾ ಬರುತ್ತದೆ. ಇಲ್ಲಿ ಎರಡು ಯತಿಗಳು ಅಂದರೆ ಕವೀಂದ್ರರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ಆಮೇಲೆ ರಾಮಚಂದ್ರ ತೀರ್ಥರು ಅಂದರೆ ಆ ವಾಗೀಶರಲ್ಲೇ ಅಧ್ಯಯನ ಮಾಡತಕ್ಕಂತಹ ಮಾಧವ ಶಾಸ್ತ್ರಿ ಮಾಡತಕ್ಕಂತಹ ಶ್ರೇಷ್ಠ ವ್ಯಕ್ತಿಗೆ ಆಶ್ರಮವನ್ನು ಕೊಡ್ತಾರೆ. ಅವರೇ ರಾಮಚಂದ್ರ ತೀರ್ಥರು ಆಗ್ತಾರೆ. ರಾಮಚಂದ್ರ ತೀರ್ಥರು ಆ ಪೀಠಕ್ಕೆ ಬಂದು ವಿಶೇಷವಾಗಿ ನ್ಯಾಯ, ವೇದಾಂತ, ವ್ಯಾಕರಣ ಶಾಸ್ತ್ರಗಳಲ್ಲಿ ಮಹಾಪಾಂಡಿತ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಹಿಂದಿನ ಯತಿಗಳ ಪರಂಪರೆಯನ್ನೇ ಅನುಸರಿಸಿಕೊಂಡು ಬಂದು ಅವರಂತೆಯೇ ಎಲ್ಲ ಕಡೆ ಪ್ರತಿವಾದಿಗಳನ್ನು ಸೋಲಿಸಿ ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದವರು. ಸ್ಥಾಪನೆ ಅಂದರೆ ದ್ವೈತ ಸಿದ್ಧಾಂತದ ವಿಷಯವನ್ನು ವಿಶೇಷವಾಗಿ ವ್ಯಾಪಕವಾಗಿ ಹರಡುವಲ್ಲಿ ಪ್ರಧಾನ ಪಾತ್ರ ವಹಿಸಿರ್ತಕ್ಕಂಥವರು ರಾಮಚಂದ್ರ ತೀರ್ಥರು. ರಾಮಚಂದ್ರ ತೀರ್ಥರು ಕೂಡ ಅನೇಕ ವಾದಿಗಳನ್ನು ಗೆದ್ದು ಎಲ್ಲ ಕಡೆ ದ್ವೈತ ಸಿದ್ಧಾಂತವನ್ನು ಪುನಃ ಅದನ್ನು ಬೆಳೆಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದರು. ರಾಮಚಂದ್ರ ತೀರ್ಥರು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದರಂತೆ. ಶ್ರೀರಂಗಪಟ್ಟಣದಲ್ಲಿ ಆ ಶತಮಾನದಲ್ಲಿ ಕಾಶೀನಾಥರು ಎಂಬತಕ್ಕಂತಹ ಮಹಾಕೋವಿದ, ಮಹಾಜ್ಞಾನಿ, ಮಹಾಪಂಡಿತ, ಅದ್ವೈತ ಪಂಡಿತರಿದ್ದರಂತೆ. ಅವರನ್ನು ಹುಡುಕಿಕೊಂಡು ಬಂದು ಅವರ ಜೊತೆ ವಾದವನ್ನು ಮಾಡಿ ಅವರ ಜೊತೆಗೆ, ಕಾಶೀನಾಥರ ಜೊತೆಗೆ ವೈಯಾಕರಣರು, ನೈಯಾಕರಣರು ಎಲ್ಲ ಇದ್ದರು. ಅಂದರೆ ನೈಯಾಯಿಕರು ಮತ್ತು ವೈಯಾಕರಣರು ಇವರು ಕೂಡ ಇದ್ದರಂತೆ. ಅಂದರೆ ಅವರ ಕಾಶೀನಾಥ ಪಂಡಿತರ ಅನುಯಾಯಿಗಳು ಜೊತೆಗಿರ್ತಕ್ಕಂಥವರು. ಇವರೆಲ್ಲರ ಜೊತೆಗೆ ವಾದವನ್ನು ಮಾಡಿ ಗೆದ್ದಂತಹ ವ್ಯಕ್ತಿ ಅಂದರೆ ರಾಮಚಂದ್ರ ತೀರ್ಥರು. ಅವರ ಮಹಿಮೆ ಅಪಾರವಾಗಿರತಕ್ಕಂಥದ್ದು. ಹೀಗೆ ಈ ರಾಮಚಂದ್ರ ತೀರ್ಥರು ಬಂದರು. ಇವರ ಆ ಕಾಲದಲ್ಲಿ ನಡೆದಂತಹ ಶ್ರೇಷ್ಠ ವಾದ ಅಂದರೆ ಆ ಕಾಲದಲ್ಲಿ ಶ್ರೀರಂಗಪಟ್ಟಣದ ರಾಜರ ಸಮಕ್ಷಮದಲ್ಲಿ ನಡೆದಂತಹ ವಾದ, ಕಾಶೀನಾಥ ಪಂಡಿತರು ಹಾಗೂ ರಾಮಚಂದ್ರ ತೀರ್ಥರ ನಡುವೆ ನಡೆದಂಥ ವಾದ, ಆ ಸಂದರ್ಭದಲ್ಲಿ ನಡೆದಂಥದ ವಾದ ವಿಷಯವನ್ನು ಹಾಗೂ ಜಯ ಸಾಧಿಸಿದ ವಿಷಯವನ್ನು ಆಗಿನ ಶಿಲಾಶಾಸನಗಳಲ್ಲಿ ಬರೆದಿಟ್ಟಿದ್ದಾರಂತೆ. ಅಂತಹ ಶ್ರೇಷ್ಠವಾದ ಒಂದು ವಿಷಯ ನಡೆದಿದ್ದು ರಾಮಚಂದ್ರ ತೀರ್ಥರ ಕಾಲದಲ್ಲಿ. ರಾಮಚಂದ್ರ ತೀರ್ಥರು ಹೀಗೆಲ್ಲ ಕಡೆ ಸಂಚಾರ ಮಾಡ್ತಾ ವಿಶೇಷವಾಗಿ ಆಂಧ್ರದ ಭಾಗ ಅಂದರೆ ರಾಜಮಹೇಂದ್ರಿ, ತೆಲಂಗಾಣ ಮುಂತಾದ ಕಡೆ ಸಂಚಾರ ಮಾಡಿ ದ್ವೈತ ಸಿದ್ಧಾಂತದ ದಿಗ್ವಿಜಯ ದುಂದುಬಿಯನ್ನು ಎಲ್ಲ ಕಡೆ ಬಾರಿಸಿ ಜಯಭೇರಿಯನ್ನು ಬಾರಿಸಿದವರು ರಾಮಚಂದ್ರ ತೀರ್ಥರು. ನಂತರ ಎಲ್ಲ ಕಡೆ ಸಂಚಾರ ಮಾಡ್ತಾ ಯರಗೋಳದ ಕಡೆಗೆ ಅವರು ಬರ್ತಾರೆ. ರಾಮಚಂದ್ರ ತೀರ್ಥರ ನಂತರ ಆಶ್ರಮಕ್ಕೆ ಬಂದವರು ಇಬ್ಬರು. ಒಬ್ಬರು ವಿಭದೇಂದ್ರ ತೀರ್ಥರು, ಇನ್ನೊಬ್ಬರು ವಿದ್ಯಾನಿಧಿ ತೀರ್ಥರು. ದೊಡ್ಡ ಮತ್ತಿಲ್ಲಿ ಎರಡಾಯಿತು. ರಾಮಚಂದ್ರ ತೀರ್ಥರಿಂದ ಇಬ್ಬರು ಆಶ್ರಮ ಸ್ವೀಕಾರ ಮಾಡ್ತಾರೆ. ಒಬ್ಬರು ವಿಭದೇಂದ್ರ ತೀರ್ಥರು, ಇನ್ನೊಬ್ಬರು ವಿದ್ಯಾನಿಧಿ ತೀರ್ಥರು. ಆ ವಿದ್ಯಾನಿಧಿ ತೀರ್ಥರು ನಂತರ ಬಂದಂತಹ ರಘುನಾಥ ತೀರ್ಥರು, ರಘುವರಿ ತೀರ್ಥರು ಮೊದಲಾದವರು ಇದ್ದಾರೆ. ಅದು ಶ್ರೇಷ್ಠವಾದ ಒಂದು ಉತ್ತರಾದಿ ಮಠದ ಪರಂಪರೆ ಹಾಗೆ ಬಂತು. ವಿಭದೇಂದ್ರ ತೀರ್ಥರು ನಂತರ ಜಿತಾಮಿತ್ರರು, ರಘುನಂದನ ತೀರ್ಥರು, ಹೀಗೆ ರಾಯರ ಮಠದ ಪರಂಪರೆ ಹೀಗೆ ಬಂತು.
ರಾಮಚಂದ್ರ ತೀರ್ಥರ ನಂತರ 2 ಭಾಗವಾಯಿತು. 2 ಯತಿಗಳ ಆಶ್ರಮ ಕೊಟ್ಟಿದ್ದಾರೆ. ಒಬ್ಬರು ವಿಭುಧೇಂದ್ರ ತೀರ್ಥರು, ಒಬ್ಬರು ವಿದ್ಯಾನಿಧಿ ತೀರ್ಥರು. ಆ ವಿದ್ಯಾನಿಧಿ ತೀರ್ಥರಿಂದ ಮುಂದೆ ಅದು ಉತ್ತರಾಯಣ ಮಠ ಪರಂಪರೆ ಹಾಗೆ ಮುಂದುವರಿತಾ ಬಂತು. ನೋಡಿ ಎಷ್ಟು ಕವಲು ಹೊಡೀತು ಅಂದರೆ ಎಷ್ಟು ವ್ಯಾಪಕವಾದ ದ್ವೈತ ಸಿದ್ಧಾಂತದ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಆಯಿತು ಅಂತ ನಾವು ಹೆಮ್ಮೆ ಪಡಬೇಕಾದ ವಿಚಾರ. ಆ ಪರಂಪರೆ ಹಾಗೆ ಮುಂದೆ ಬರೆದು ಬಂತು. ನಂತರ ಅದೇ ಆ ಪರಂಪರೆ ಬಂದಿರತಕ್ಕಂಥದ್ದು. ಅಂದರೆ ಇಷ್ಟು ಅಂದರೆ ಅಕ್ಷೋಭ್ಯ ತೀರ್ಥರ ನಂತರ ಎಷ್ಟು ಕವಲು ಒಡೆದು ನಮ್ಮ ದ್ವೈತ ಸಿದ್ಧಾಂತ ಬೆಳೆದು ಇವತ್ತಿನವರೆಗೂ ಇವತ್ತು ನಾವೇನು ನೋಡ್ತಾ ಇದ್ದೇವೆ, ದ್ವೈತ ಸಿದ್ಧಾಂತದ ಬಗ್ಗೆ ಅನೇಕ ಪಂಡಿತರು ಏನು ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವತ್ತೆಷ್ಟು ಚೆಂದಾಗಿ ಅದು ವ್ಯಾಪಕವಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ಇಂಥ ಶ್ರೇಷ್ಠ ಯತಿಗಳು ಕೊಟ್ಟಂತಹ ಕೊಡುಗೆ, ಅವರ ನಿಷ್ಠೆ, ಆ ಸರ್ವಜ್ಞರ ಒಂದು ಸೇವೆಯನ್ನು ಏನು ಮಾಡಿದಾರಲ್ಲ ಅದನ್ನು ನಾವು ಹೆಮ್ಮೆ ಪಡಬೇಕು. ಅಂಥ ಮಹಾ ಯತಿಗಳ ಒಂದು ಕೊಡುಗೆಯಿಂದ ನಾವು ಇವತ್ತು ಕೃತಕೃತರಾಗಿದ್ದೇವೆ. ನಮಗೆ ಒಂದು ಧನ್ಯತೆ ಏನಿದೆ, ನಮಗೊಂದು ಮಾನ್ಯತೆ ಬಂದಿದ್ದೆ ಆದರೆ ಒಂದು ವೈಷ್ಣವರು ಅಂತ ನಾವು ಕರೆಸಿಕೊಳ್ಬೇಕಾಗಿದ್ದರೆ ಅವರ ಕೊಡುಗೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೀಗೆ ಈ ಯತಿ ಪರಂಪರೆ ಅದು ಬೆಳೆದು ಬಂತು. ಮುಂದೆ ಹಾಗೆ ಬೆಳೆದು ಇವತ್ತು ಇಷ್ಟು ವ್ಯಾಪಕವಾಗಿ ಎಲ್ಲ ಕಡೆದು ಬೆಳೀತಾ ಬಂದಿದೆ. ಆದ್ದರಿಂದ ನಾವು ಇವತ್ತಿನ ಈ ಸಂದರ್ಭದಲ್ಲಿ ಅಂತಹ ಹಿಂದೆ ಅಂದರೆ 13 ಮತ್ತು 14ನೇ ಶತಮಾನದ ಸಂದರ್ಭದಲ್ಲಿ ಆ ಯತಿಗಳು ತೋರಿದ ಒಂದು ನಿಷ್ಠೆ, ಅವರು ಮಾಡಿದ ದ್ವೈತ ಸಿದ್ಧಾಂತದ ಪ್ರಚಾರ, ಅವರ ಒಂದು ತಪಶಕ್ತಿ, ವಿರಕ್ತಿ, ಜ್ಞಾನ, ಗುರುಭಕ್ತಿ ಇವೆಲ್ಲವನ್ನು ಕೂಡ ನಾವು ಗಮನಿಸಿದರೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಅಂಥ ಶ್ರೇಷ್ಠ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಾವೆಲ್ಲರೂ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಮುಂದೆ ಇನ್ನೂ ಶ್ರೇಷ್ಠ ಯತಿಗಳು, ಎಲ್ಲ ಯತಿಗಳ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ. ಅದು ಕೆಲವೊಬ್ಬರು ಯತಿಗಳನ್ನು ಗಮನಿಸಲೇಬೇಕಾದ ಕೆಲವೊಂದು ಯತಿಗಳಿದ್ದಾರೆ. ಇಷ್ಟು ಈ ಪರಂಪರೆ ಇದು ಬೆಳೆದು ಬಂತು ನೋಡುತ್ತಾ. ಇನ್ನು ಮುಂದೆ ಅಲ್ಲಿ ಏನು ರಾಜೇಂದ್ರ ತೀರ್ಥರು ಅಂತ ಏನು ವ್ಯಾಸರಾಜ ಮಠದ ಪರಂಪರೆಯನ್ನು ನಾವೇನು ಹೇಳ್ತೀವಲ್ಲ, ಆ ರಾಜೇಂದ್ರ ತೀರ್ಥರು ಹಾಗೂ ಜಯಧ್ವಜ ತೀರ್ಥರು ಅವರ ಮಹಿಮೆಯನ್ನು ವಿಶೇಷವಾಗಿ ನಾವು ಗಮನಿಸಲೇಬೇಕು, ಕೇಳಲೇಬೇಕಾಗಿರ್ತಕ್ಕಂತಹ, ತಿಳಿಯಲೇಬೇಕಾದ ವಿಚಾರ. ಅವರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಮತ್ತೆ ನೋಡುವ. ನಮಸ್ಕಾರ.